ದುನಿಯಾ ವಿಜಯ್ ಸಿದ್ದರಾಮಯ್ಯನವರಿಗೆ ಆಪ್ತರಾಗಿದ್ದಾರೆ. ದುನಿಯಾ ವಿಜಯ್ಗೆ ರಾಜಕೀಯಕ್ಕೆ ಬರೋದಕ್ಕೆ ಎಲ್ಲ ಅರ್ಹತೆ ಇದೆ. ಒಬ್ಬ ಸಿನಿಮಾದ ಸಾಮಾನ್ಯ ಕಾರ್ಮಿಕನ ಕಷ್ಟ ಗೊತ್ತು, ನಿರ್ಮಾಪಕನ ಕಷ್ಟ ಗೊತ್ತು, ನಿರ್ದೇಶಕನ ಕಷ್ಟ ಗೊತ್ತು, ಒಬ್ಬ ನಟನ ಕಷ್ಟವನ್ನು ಕೂಡ ಕಂಡವರು. ಝೀರೋ ಇಂದ ಹೀರೋ ಆಗಿ ಬೆಳೆದವರು, ಒಬ್ಬರು ಗಾಡ್ ಫಾದರ್ ಇದ್ಕೊಂಡು ಬಂದವರಲ್ಲ. ಈ ಹೊಡ್ತಾ ತಿನ್ನೋದು, ಬೀಳೋದು, ಮುಖದಲ್ಲಿ ಗಾಯ, ಮೈ ಕೈ ಎಲ್ಲ ಮುರ್ಕೊಂಡಿದ್ದಾರೆ. ದುನಿಯಾ ವಿಜಯ್ ತರದ ಒಬ್ಬ ಸ್ಟಾರ್ ನಟನನ್ನ ಕಣಕ್ಕಿಳಿಸಿದ್ರೆ ಇದು ಕಾಂಗ್ರೆಸ್ಗೊಂದು ದೊಡ್ಡ ಪ್ಲಸ್ ಆಗುವಂತ ಸಾಧ್ಯತೆ ಇದೆ. ದುನಿಯಾ ವಿಜಯ್ ರಾಜಕೀಯಕ್ಕೆ ಕಾಲಿಡೋದಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದಾರಾ? 2028 ವಿಧಾನಸಭಾ ಚುನಾವಣೆಯಲ್ಲಿ ಬೆಂಗಳೂರಿನ ಒಂದು ಕ್ಷೇತ್ರದಿಂದ ದುನಿಯಾ ವಿಜಯ್ ಕಣಕ್ಕಿಳಿತಾರೆ. ಯಾವ ಪಕ್ಷದಿಂದ ದುನಿಯಾ ವಿಜಯ್ ಕಣಕ್ಕಿಳಿಯುವಂತ ಯೋಚನೆಯಲ್ಲಿದ್ದಾರೆ? ವಿಜಯ್ಗೆ ಯಾಕೆ ಬೇಕು ರಾಜಕೀಯ? ವಿಜಯ್ ಸಿನಿಮಾ ನಟ ಆಗಿ, ನಿರ್ದೇಶಕ ಆಗಿ, ನಿರ್ಮಾಪಕ ಆಗಿ ಯಶಸ್ವಿಯಾಗಿದ್ದಾರೆ. ಹೀಗಿರೋ ವಿಜಯ್ಗೆ ರಾಜಕೀಯ ಯಾಕೆ ಬೇಕು? ಮತ್ತೆ ಏನೆಲ್ಲ ಸಾಧ್ಯತೆಗಳು? ವಿಜಯ್ ರಾಜಕೀಯಕ್ಕೆ ಬಂದ್ರೆ ನಿಜವಾಗ್ಲೂ ಸಕ್ಸಸ್ ಆಗ್ತಾರಾ? ಇದು ಈಗ ಚರ್ಚೆಗೆ ಕಾರಣ ಆಗಿರೋದು. ನಾವೊಂದು ಸೂಕ್ಷ್ಮವನ್ನ ಗಮನಿಸಬೇಕು. ದುನಿಯಾ ವಿಜಯ್ ಸಾಮಾಜಿಕ ಹೋರಾಟದ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ ಇತ್ತೀಚೆಗೆ. ಅವರಿಗೆ ಜನರ ಕಷ್ಟಗಳು ತುಂಬಾ ಇಷ್ಟ ಆಗ್ತವೆ. ಜನರ ಕಷ್ಟಗಳನ್ನ ಸಮಾಜದ ಮುಂದಿಟ್ಟು, ಸಾಮಾಜಿಕ ಸಮಸ್ಯೆಗಳನ್ನ ಜನರ ಮುಂದಿಟ್ಟು ಅಲ್ಲಿ ಏನು ಪರಿಹಾರ ಸಿಗಬೇಕು, ಇದಕ್ಕೆ ವ್ಯವಸ್ಥೆ ಅಂದ್ರೆ ಸರ್ಕಾರ ಏನ್ ಮಾಡಿದ್ರೆ ವ್ಯವಸ್ಥೆ ಬದಲಾಗುತ್ತೆ ಅನ್ನೋ ಪ್ರಶ್ನೆನ ಕೇಳ್ತಾ ಇದ್ದಾರೆ. ಇತ್ತೀಚಿನ ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ಕೂಡ ಇದೇ ಒಂದು ಎಳೆ ಇದೆ. ಏನು ಬಡವರಿಗೆ ಅಥವಾ ತುಳಿತಕ್ಕೊಳಗಾದವರಿಗೆ ನ್ಯಾಯ ಸಿಗಬೇಕು ಅನ್ನೋದು ಬಹಳ ಮುಖ್ಯವಾಗಿ ಗಮನಿಸಬೇಕು. ದುನಿಯಾ ವಿಜಯ್ ಕೂಡ ಒಂಥರ ತುಳಿತದಿಂದನೇ ಎದ್ದು ಬಂದವರು. ದುನಿಯಾ ವಿಜಯ್ ಸಿದ್ದರಾಮಯ್ಯನವರಿಗೆ ಆಪ್ತರಾಗಿದ್ದಾರೆ. ಸಿದ್ದರಾಮಯ್ಯನವ್ರನ್ನ ತುಂಬಾ ಗೌರವದಿಂದ ಕಾಣ್ತಾರೆ. ದುನಿಯಾ ವಿಜಯ್ ಜಾತಿಯಲ್ಲಿ ಕೂಡ ಸಿದ್ದರಾಮಯ್ಯನವರಿಗೆ ಹತ್ರ ಆಗುವಂಥವ್ರು. ಸಿದ್ದರಾಮಯ್ಯನವರು ರಾಜಕೀಯದಲ್ಲಿ ಇರುವಾಗಲೇ ದುನಿಯಾ ವಿಜಯ್ ಅವರು ರಾಜಕೀಯಕ್ಕೆ ಕಾಲಿಡ್ತಾರೆ, ಲಾಂಚ್ ಆಗ್ತಾರೆ. ಈ ಒಂದು ಯೋಚನೆಗಳು ಎಲ್ಲ ಕಡೆ ಈಗ ಹರಿದಾಡೋದಕ್ಕೆ ಕಾರಣ ದುನಿಯಾ ವಿಜಯ್ ಅವರ ವಯಸ್ಸು. ಸಹಜವಾಗಿ 52 ವಯಸ್ಸು ದುನಿಯಾ ವಿಜಯ್ ಅವ್ರಿಗೆ. 52ರ ವಯಸ್ಸು ಅಂದರೆ ಸಿನಿಮಾದಿಂದ ಒಂಥರ ಸಿನಿಮಾದ ಏನು ಆ ಗ್ಲಾಮರು, ಹೀರೋ ಒಂದು ಈ ಸ್ಟೈಲ್ ಎಲ್ಲ ಹೋಗಿ ಇಲ್ಲ ಪೋಷಕ ಪಾತ್ರಗಳಿಗೆ ತೆರ್ಕೊಳ್ಳುವಂಥ ಸಮಯ, ಇಲ್ಲಾಂದರೆ ಸೆಕೆಂಡ್ ಇನ್ನಿಂಗ್ಸ್ ಆಗಿ ರಾಜಕೀಯವನ್ನು ಶುರು ಮಾಡುವಂಥ ಸಮಯ. ಇವನ್ ರಿಯಲ್ ಸ್ಟಾರ್ ಉಪೇಂದ್ರ ಕೂಡ 50ರ ವಯಸ್ಸಲ್ಲೇ ಅವರು ಪ್ರಜಾಕೀಯ ಶುರು ಮಾಡಿದ್ರು. ಸಿನಿಮಾದ ಯಾವಾಗ ಆ ಕೆರಿಯರ್ ಡೌನ್ ಆಗ್ತಾ ಬರುತ್ತೋ ಆವಾಗ ರಾಜಕೀಯ ಶುರು ಮಾಡಿದ್ರು. ಅಥವಾ ಯಾವುದೇ ನಟರಿಗೆ ರಾಜಕೀಯ ಅನ್ನೋದು ಸಿನಿಮಾದ ನಂತರದ ಒಂದು ಏನೋ ಸ್ಟೆಪ್ ಆಗಿರುತ್ತೆ. ಅದು ಸ್ಟಾರ್ಗಳಾಗಿ ಬೆಳೆದವರಿಗೆ ಸುಲಭವಾಗಿ ಸಿನಿಮಾದಿಂದ ರಾಜಕೀಯಕ್ಕೆ ಎಂಟ್ರಿ ಸಿಕ್ಬಿಡುತ್ತೆ. ಕನ್ನಡದಲ್ಲಿ ಬಹಳಷ್ಟು ನಟರು ಇದನ್ನ ಪ್ರಯತ್ನ ಮಾಡಿದ್ದಾರೆ, ಯಶಸ್ವಿಯಾಗಿದ್ದಾರೆ. ನಾವು ಹಿಂದಿಂದನೂ ನೋಡ್ತಾ ಬಂದರೂ ಕೂಡ ಅದು ಅನಂತ್ ನಾಗ್ ಇರಬಹುದು, ಶಶಿಕುಮಾರ್ ಇರಬಹುದು, ಈಗ ಇರುವಂಥ BC ಪಾಟೀಲ್ ರೀತಿಯವರು, ಈಗ ಅಂಬರೀಷ್ ಅವ್ರನ್ನ ನೋಡ್ಬೋದು. ಉಪೇಂದ್ರ ಹೊಸ ಕಾನ್ಸೆಪ್ಟ್ ಅನ್ನು ತಗೊಂಡೇ ಬಂದರು. ಬಟ್ ದುನಿಯಾ ವಿಜಯ್ಗೆ ತುಂಬ ಸಾಧ್ಯತೆಗಳು ದಟ್ಟವಾಗಿದ್ದಾವೆ. ಯಾಕಂದರೆ ಸಿದ್ದರಾಮಯ್ಯನವರು ದುನಿಯಾ ವಿಜಯ್ಗೆ ತುಂಬ ಬೆಂಬಲ ಕೊಡ್ತಾರೆ. ದುನಿಯಾ ವಿಜಯ್ ಸಿದ್ದರಾಮಯ್ಯನವರು ಒಂದೇ ಜಾತಿಯವರಾಗಿರೋದ್ರಿಂದ ಬಹುಶಃ ಇದೊಂದು ವೇದಿಕೆ ಮಾಡಿಕೊಡುತ್ತೆ. ಬೆಂಗಳೂರನ್ನು ಕಾಂಗ್ರೆಸ್ ಗೆಲ್ಲಬೇಕು ಅಂತ ಬಹಳ ಪ್ರಯತ್ನ ಮಾಡ್ತಾ ಇದೆ. ಆದರೆ ಬೆಂಗಳೂರು BJPಯ ಭದ್ರಕೋಟೆ ಆಗಿದೆ. BJP ಬೆಂಗಳೂರಲ್ಲಿ 16 ಸ್ಥಾನಗಳನ್ನು ಗೆದ್ದಿದ್ರೆ ಕಾಂಗ್ರೆಸ್ 12 ಸ್ಥಾನಗಳನ್ನು ಗೆದ್ದುಕೊಂಡಿದೆ. ಇನ್ನು ಬೆಂಗಳೂರಂತೂ ಲೋಕಸಭೆ ವಿಚಾರದಲ್ಲಿ ಕಬ್ಜಾ ಮಾಡ್ಕೊಳ್ಳೋದೆ BJP. ಮುಂದಿನ ದಿನಗಳಲ್ಲಿ ಇನ್ನೂ ಕಷ್ಟ ಇದೆ. ಅಂದರೆ DK ಶಿವಕುಮಾರ್ ಏನೇ ಬೆಂಗಳೂರು ಉಸ್ತುವಾರಿಯಾಗಿದ್ರು ಕೂಡ ಬೆಂಗಳೂರಲ್ಲಿ ತಮ್ಮ ಛಾಪನ್ನು ಮೂಡಿಸುವಲ್ಲಿ ಅಂದರೆ ಒಂದಷ್ಟು ರಣತಂತ್ರಗಳನ್ನು ಹೆಣೆದು BJPಯನ್ನು ಅಲುಗಾಡಿಸೋ ಪ್ರಯತ್ನ ಮಾಡಿದ್ದಾರೆ. ಅಂದರೆ ಮುನಿರತ್ನ, ST ಸೋಮಶೇಖರ್ ಈ ರೀತಿ ಒಂದಷ್ಟು ಶೇಕ್ ಮಾಡಿದ್ದಾರೆ. ಕಾಂಗ್ರೆಸ್ಸನ್ನು BJPಯ ಎದುರು ನಿಲ್ಲಿಸೋ ಪ್ರಯತ್ನ ಮಾಡಿದ್ದಾರೆ. ಆದರೆ ಬೆಂಗಳೂರಲ್ಲಿ BJPನೇ ಸ್ಟ್ರಾಂಗ್ ಇನ್ನೂ ಕೂಡ. ಹಾಗಾಗಿ ದುನಿಯಾ ವಿಜಯ್ ತರದವರು ಬೆಂಗಳೂರಿನ ಅವ್ರದ್ದು ಈ ಕಡೆ ಆನೇಕಲ್ ಭಾಗ ಬರಬಹುದು, ಅಥವಾ ಬೆಂಗಳೂರಿನ ಯಾವುದೇ ಕ್ಷೇತ್ರದಲ್ಲಿ ದುನಿಯಾ ವಿಜಯ್ ತರದ ಒಬ್ಬ ಸ್ಟಾರ್ ನಟನನ್ನ ಕಣಕ್ಕಿಳಿಸಿದ್ರೆ ಇದು ಕಾಂಗ್ರೆಸ್ಗೊಂದು ದೊಡ್ಡ ಪ್ಲಸ್ ಆಗುವಂಥ ಸಾಧ್ಯತೆ ಇದೆ. ಇನ್ನು ಸಹಜವಾಗಿ ದುನಿಯಾ ವಿಜಯ್ ರಾಜಕೀಯಕ್ಕೆ ಬರಬಾರ್ದು ಅಂತೇನೂ ಇಲ್ವಲ್ಲ. ಅವರು ಒಬ್ಬ ನಟ ಆಗಿ, ನಿರ್ಮಾಪಕ ಆಗಿ, ನಿರ್ದೇಶಕ ಆಗಿ ಯಶಸ್ವಿಯಾಗಿದ್ದಾರೆ. ತುಂಬ ಕಷ್ಟದಿಂದ ಬಂದವರು ಅಂತ ಅನ್ನೋದು. ಅಂದರೆ ದುನಿಯಾ ವಿಜಯ್ ಫಸ್ಟ್ ಸಿನಿಮಾದ ಆ ದುನಿಯಾ ಏನು ಹೀರೋ ಆಗಿದ್ದ ಸಿನಿಮಾದ ಒಂದು ಡೈಲಾಗೆ ನಮಗೆಲ್ಲ ನೆನಪಿದ್ರೆ,
ಕಪ್ಪುಗಿದ್ದು ಹಳೆ ಬಟ್ಟೆ ಹಾಕೊಂಡವರೆಲ್ಲ ಕಳ್ಳರಲ್ಲ, ಬದುಕೋದಿಕ್ಕೆ ನಂಬಿಕೆ ಬೇಕು ಬಾ ಅಂತ ನಾಯಕಿಯನ್ನ ದುನಿಯಾ ರಶ್ಮಿ ಅವ್ರನ್ನ ಕರೆಯುವಂತ ಒಂದು ಸೀನ್. ಅಂದ್ರೆ ದುನಿಯಾ ವಿಜಯ್ ಅವರು ಅಲ್ಲಿವರೆಗೂ ಕೂಡ ಒಬ್ಬ ಏನು ಸ್ಟಂಟ್ ಆರ್ಟಿಸ್ಟ್ ಆಗಿ, ಫೈಟ್ ಆರ್ಟಿಸ್ಟ್ ಆಗಿ, ಅಥವಾ ಏನು ಸಹಾಯಕ ಪಾತ್ರದಲ್ಲಿ ಏನು ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಸಣ್ಣ ಸಣ್ಣ ಪಾತ್ರಗಳು, ಇಲ್ಲಾಂದ್ರೆ ವಿಲನ್ಗಳ ಜೊತೆ ಹಿಂದೆ ನಿಂತ್ಕೊಳ್ಳೋದು, ಇದನ್ನ ಮಾಡ್ಕೊಂಡಿದ್ದವರು ತನ್ನಲ್ಲಿರುವಂಥ ಟ್ಯಾಲೆಂಟನ್ನು ತೋರಿಸೋದಕ್ಕೆ ತಾನೇ ಒಂದು ವೇದಿಕೆ ಸೃಷ್ಟಿ ಮಾಡ್ಕೋತಾರೆ. ಅದು ದುನಿಯಾ ಸಿನಿಮಾ. ಸೂರಿ ಡೈರೆಕ್ಟ್ ಮಾಡ್ತಾರೆ. ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗುತ್ತೆ, ರಾಜ್ಯ ಪ್ರಶಸ್ತಿನ ತಂದುಕೊಡುತ್ತೆ. ದುನಿಯಾ ವಿಜಯ್ ಒಬ್ಬ ಪಕ್ವ ನಟನಾಗಿ ಆಮೇಲೆ ಮಾಗ್ತಾ ಹೋಗಿದ್ದಾರೆ. ಆಮೇಲೆ ದುನಿಯಾ ವಿಜಯ್ ಡೈರೆಕ್ಟರ್ ಆಗಿ ಕೂಡ ಸಕ್ಸಸ್ ಆದರು. ಜಯಮ್ಮನ ಮಗ ಪ್ರೊಡ್ಯೂಸ್ ಮಾಡಿ ಮೊದಲ ಸಕ್ಸಸ್ ಕಂಡ್ರು. ಸಲಗ, ಭೀಮಾ, ಈ ರೀತಿ ಅಂದರೆ ಅವ್ರ ಪ್ರೊಡಕ್ಷನ್ ಅಲ್ದಿದ್ರು ಡೈರೆಕ್ಷನ್ಗೆ ಬರ್ತಾ ಯಶಸ್ವಿಯಾಗಿದ್ದು ಅವರು ಮತ್ತೊಂದು ಏನು ಮಜಲನ್ನು ಕಂಡ್ರು. ಸೊ ಸಿನಿಮಾದ ಎಲ್ಲ ವಿಭಾಗಗಳು ಅವ್ರಿಗೆ ಚೆನ್ನಾಗಿ ಗೊತ್ತು. ಅಂದರೆ ಒಬ್ಬ ಸಿನಿಮಾದ ಸಾಮಾನ್ಯ ಕಾರ್ಮಿಕನ ಕಷ್ಟ ಗೊತ್ತು, ನಿರ್ಮಾಪಕನ ಕಷ್ಟ ಗೊತ್ತು, ನಿರ್ದೇಶಕನ ಕಷ್ಟ ಗೊತ್ತು, ಒಬ್ಬ ನಟನ ಕಷ್ಟವನ್ನು ಕೂಡ ಕಂಡವರು. ಹಾಗಾಗಿ ದುನಿಯಾ ವಿಜಯ್ಗೆ ರಾಜಕೀಯಕ್ಕೆ ಬರೋದಕ್ಕೆ ಎಲ್ಲ ಅರ್ಹತೆ ಇದೆ. ಯಾಕೆಂದರೆ ಸಿನಿಮಾದಲ್ಲಿ ಝೀರೋ ಇಂದ ಹೀರೋ ಆಗಿ ಬೆಳೆದವರು. ಅಂದರೆ ಯಾರೋ ಒಬ್ಬರು ಗಾಡ್ ಫಾದರ್ ಇದ್ಕೊಂಡು ಬಂದವರಲ್ಲ. ರಾಜಕೀಯದಲ್ಲಿ ಈಗ ಅವರಿಗೆ ದೊಡ್ಡ ಬೆಂಬಲ ಏನು ಬೇಕಾಗಿಲ್ಲ. ಆದರೆ ರಾಜಕೀಯದಲ್ಲಿ ಗಾಡ್ ಫಾದರ್ ಸಿದ್ದರಾಮಯ್ಯನವ್ರ ಥರದವ್ರು ಇದ್ದಾರೆ. ಸಿನಿಮಾದಲ್ಲಿ ಗಾಡ್ ಫಾದರ್ ಇಲ್ಲದೆ ಬೆಳೆದವರು ರಾಜಕೀಯದಲ್ಲಿ ಗಾಡ್ ಫಾದರ್ ಇದ್ದು ಬೆಳೆಯೋದಕ್ಕೆ ಏನು ಕಷ್ಟ. ಇದು ಸಿನಿಮಾ ಕೆರಿಯರ್. ಇನ್ನು ದುನಿಯಾ ವಿಜಯ್ ಅವರು ಪಾಪ ಜೀವನ ಪರ್ಯಂತ ಜೀವನದಲ್ಲಿ ಅಂದರೆ ಮುಕ್ಕಾಲು ಭಾಗ ಅವರು ಸ್ಟಂಟ್ ಆರ್ಟಿಸ್ಟ್ ಆಗಿ ಹೊಡ್ತಾ ತಿನ್ನೋದು, ಬೀಳೋದು, ಮುಖದಲ್ಲಿ ಗಾಯ, ಮೈಕೈ ಎಲ್ಲ ಮುರ್ಕೊಂಡಿದ್ದಾರೆ, ಗಾಯಗಳನ್ನು ಮಾಡ್ಕೊಂಡಿದ್ದಾರೆ. ಅವ್ರ ಮೂಳೆಗಳು ಎಷ್ಟು ಮುರಿದೋಗಿದಾವೋ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಅಷ್ಟು ಕಡೆ ನನ್ನ ಮೂಳೆಗಳು ಮುರಿದೋಗಿದ್ದಾವೆ ಅಂತ ಅವರೇ ಹೇಳ್ತಾರೆ. ಯಾಕೆಂದರೆ ಸಹಜವಾಗಿಯೇ ಹೀರೋ ಇಂದ ಹೊಡ್ತಾ ತಿನ್ನುವಂತಹ ಸ್ಟಂಟ್ ಆರ್ಟಿಸ್ಟ್ ಆಗಿದ್ದವರು, ಸಾಹಸ ಕಲಾವಿದರಾಗಿದ್ದವರು. 50 ಆದ್ಮೇಲೂ ಕೂಡ ಆ್ಯಕ್ಟ್ ಮಾಡು, ಸ್ಟಂಟ್ ಮಾಡು, ದುನಿಯಾ ವಿಜಯಿಂದ ಎಕ್ಸ್ಪೆಕ್ಟ್ ಮಾಡೋದು ಆ್ಯಕ್ಷನ್ಸು. ಅದನ್ನು ಮಾಡು ಅಂತಂದರೆ ದುನಿಯಾ ವಿಜಯ್ ಅವ್ರಿಗೆ ಕಷ್ಟ ಆಗ್ಬೋದು. ಅಥವಾ ಯಾವುದೋ ಅಣ್ಣನ ಕ್ಯಾರೆಕ್ಟ್ರು, ಅಪ್ಪನ ಕ್ಯಾರೆಕ್ಟ್ರು ಮಾಡಬೇಕು ಅಂದರೆ ಒಬ್ಬ ಸ್ಟಾರ್ ನಟ ಆದವನಿಗೆ, ತಮಿಳು ತೆಲುಗಲ್ಲಿ ಹೋಗಿ ಕೂಡ ಮಿಂಚಿದವರಿಗೆ ಮನಸ್ಸು ಒಪ್ಪದೇ ಇರಬಹುದು. ಹಾಗಾಗಿ ಅವರು ಸೆಕೆಂಡ್ ಇನ್ನಿಂಗ್ಸ್ ಅಂತ ರಾಜಕೀಯನ ಶುರು ಮಾಡಿಕೊಂಡ್ರೆ ಅಲ್ಲಿ ಅವರಿಗೆ ಸಕ್ಸಸ್ ಸಿಗುತ್ತೆ. ಇನ್ನು ಸಹಜವಾಗಿಯೇ ಸಿನಿಮಾದಲ್ಲಿ ದೊಡ್ಡ ಹೆಸರಿರೋರನ್ನ ರಾಜಕೀಯಕ್ಕೆ ಸೆಳೆಯೋದಿಕ್ಕೇನೆ ಕಾಯ್ತಾ ಇರುತ್ತೆ ರಾಜಕೀಯ ರಂಗ. ಯಾಕಂದರೆ ಒಬ್ಬ ದುನಿಯಾ ವಿಜಯ್ ಏನಾದರೂ ಒಂದು ಕ್ಷೇತ್ರದಲ್ಲಿ ಚುನಾವಣೆಗೆ ನಿಂತರೆ ಅದು ಇಡೀ ರಾಜ್ಯದಲ್ಲಿ ಒಂದು ದೊಡ್ಡ ಏನು ಅಲೆಯನ್ನು ಎಬ್ಬಿಸುತ್ತೆ. ಮತ್ತು ನಾನು ಗಮನಿಸಿದ್ದೀನಿ, ದುನಿಯಾ ವಿಜಯ್ ಅವರ ಮನೆಗೆ, ಅವರ ಹುಟ್ಟಿದ ಹಬ್ಬಕ್ಕೆ, ವಿಶೇಷ ಕಾರ್ಯಕ್ರಮಗಳಿಗೆ ನಮ್ಮವರು, ನಮ್ಮ ಜಾತಿಯವರು ಅಂತ ಹುಡ್ಕೊಂಬರುವಂಥ ಜನ ಇದ್ದಾರೆ ರಾಜ್ಯದ ಮೂಲೆ ಮೂಲೆಯಿಂದ. ಕೊಪ್ಪಳ, ರಾಯಚೂರು ಭಾಗಗಳಿಂದ ದುನಿಯಾ ವಿಜಯ್ ನಮ್ಮ ಜಾತಿಯವರು, ನಮ್ಮ ಕುರುಬ್ರವರು ಅಂತ ಹುಡ್ಕೊಂಡು ಬರುವಂತಹ, ಅವರಿಗೆ ಏನು ಟಗರನ್ನು ಗಿಫ್ಟ್ ಮಾಡುವಂಥ, ಕಂಬಳಿನ ಗಿಫ್ಟ್ ಮಾಡುವಂತಹ ಅವರ ದೊಡ್ಡ ಅಭಿಮಾನಿ ಬಳಗ ಇದೆ. ದುನಿಯಾ ವಿಜಯ್ ಇಲ್ಲಿ ಏನಾದರೂ ಅಥವಾ ಯಾವುದೋ ಒಂದು ಕ್ಷೇತ್ರದಲ್ಲಿ ನಿಂತರೆ ಅವರನ್ನು ಪ್ರಚಾರಕ್ಕೆ ರಾಜ್ಯಾದ್ಯಂತ ಬಳಸ್ಕೊಳ್ಬಹುದು, ಕುರುಬ ಸಮುದಾಯದ ವೋಟ್ಗಳನ್ನು ಸೆಳೆಯಬಹುದು. ಈ ಲೆಕ್ಕಾಚಾರ ಇಟ್ಕೊಂಡು ಕಾಂಗ್ರೆಸ್ ಸಹಜವಾಗಿ ಸಿದ್ದರಾಮಯ್ಯನವರು ದುನಿಯಾ ವಿಜಯ್ ಅವ್ರನ್ನ ತಮ್ಮ ಪಕ್ಷಕ್ಕೆ ಏನಾದರೂ ಕರ್ಕೊಂಡು ಆಹ್ವಾನ ಕೊಟ್ಟು, ಅಂದರೆ ದುನಿಯಾ ವಿಜಯ್ ನಡೆಗಳು ಕೂಡ ಈಗ ಹಾಗೇ ಇದ್ದಾವೆ. ಈ ಲ್ಯಾಂಡ್ ಲಾರ್ಡ್ ಸಿನಿಮಾ ನೋಡಿದರೆ ಅಲ್ಲಿ ಸಮಾನತೆ, ಸಮಪಾಲು, ಏನು ಸರ್ವರಿಗೂ ಏನು ಸಮಾನತೆ, ಅನ್ಯಾಯ ಆಗಬಾರ್ದು, ನ್ಯಾಯ ಸಿಗಬೇಕು ಅನ್ನೋ ಒಂದು ಹೋರಾಟದ ಏನು ವ್ಯವಸ್ಥೆಯಲ್ಲಿ ಬದಲಾವಣೆ ಮಾಡುವಂತಹ ಒಂದು ವಿಷಯಗಳನ್ನು ತಗೊಂಡು ಬರ್ತಾರೆ. ಸಹಜವಾಗಿ ಎಲ್ಲ ಸಿನಿಮಾದಲ್ಲಿ ಕೂಡ ಇದು ಇರುತ್ತೆ ಅಂದರೂ ಕೂಡ ಎಂಟರ್ಟೈನ್ಮೆಂಟ್ಗಿಂತ ಹೆಚ್ಚು ಅವರು ಸಮಾಜದಲ್ಲಿ ಬದಲಾವಣೆಯ ಅಂಶಗಳನ್ನು ತರುವಂತಹ ಸಿನಿಮಾಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ದುನಿಯಾ ವಿಜಯ್ ನೋಡಿದಾಗ ಅವರ ಮುಂದಿನ ಹಾದಿ ರಾಜಕೀಯ. ಸೊ ರಾಜಕೀಯದಲ್ಲಿ ದುನಿಯಾ ವಿಜಯ್ ಅಂದರೆ ರಾಜಕೀಯಕ್ಕೆ ಬಂದರೂ ಕೂಡ ಯಶಸ್ವಿ ಆಗ್ತಾರೆ ಅನ್ಸುತ್ತೆ. ಯಾಕೆಂದರೆ ಆ ಒಂದು ಅನುಭವ ಇದೆ, ಅವರಿಗೆ ಕಷ್ಟಪಟ್ಟಿರುವಂಥ ಅನುಭವ ಇದೆ. ತನ್ನ ಕಷ್ಟದ ಅಂದರೆ ಆ ಒಂದು ಏನು ಅನುಭವದ ಮಾತುಗಳನ್ನು ಜನರ ಮುಂದಿಟ್ಟಾಗ, ಅನುಭವ ಇದ್ದಾಗ ಅವರ ಮಾತಿಗೊಂದು ಗಟ್ಟಿತನ ಬರುತ್ತೆ. ಆ ಅನುಭವವೇ ಅವರನ್ನು ಜನರ ಮುಂದೆ ಹೋದಾಗ ಆ ದುನಿಯಾ ವಿಜಯ್ ಆಡುವಂಥ ಮಾತುಗಳಿಗೆ ಎಲ್ಲರೂ ಕೂಡ ತಲೆದೂಗ್ತಾರೆ, ಮೆಚ್ಕೋತಾರೆ. ಯಾಕೆಂದರೆ ಅಷ್ಟು ಸುಲಭವಾಗಿ ಎಲ್ಲೂ ಗೆದ್ದು ಬಂದವರಲ್ಲ, ಕಷ್ಟಪಟ್ಟು ಗೆದ್ದು ಬಂದವರು. ರಾಜಕೀಯದಲ್ಲಿ ಅವರು ಸುಲಭವಾಗಿ ನೆಲೆನ ಕಂಡುಕೋಬಹುದು. ಬಹುಶಃ ಈಗ ಅವ್ರ ಮಗಳನ್ನ ಸಿನಿಮಾಗಳಿಗೆ ಕರ್ಕೊಂಬರ್ತಾ ಇದ್ದಾರೆ. ತಾನು ನಿಧಾನವಾಗಿ ಇಬ್ಬರು ಮಗಳಿದ್ದಾರೆ, ಮಗ ಸೂರ್ಯ ಇರೋದು. ಸೊ ಮಗನಿಗೆ ಸಿನಿಮಾ ಹೀರೋ ಮಾಡಿ ಮಗಳನ್ನ ಹೀರೋಯಿನ್ ಮಾಡ್ತಾ ಇದ್ದಾರೆ ಇಬ್ಬರನ್ನ. ಸೊ ಇದು ಮಾಡ್ತಾ ವಿಜಯ್ ಈ ಕಡೆ ಏನು ರಾಜಕೀಯ ರಂಗಕ್ಕೆ ಕಾಲಿಡುವಂಥ 2028ಕ್ಕೆ ತಯಾರಿಯನ್ನು ಮಾಡ್ಕೋಬಹುದು. ಯಾಕಂದ್ರೆ ಅಷ್ಟು ಅವರಿಗೆ
ಸಿದ್ದರಾಮಯ್ಯನವರು ಆಪ್ತರಿದ್ದಾರೆ. ಹಾಗೆ ಏನು ಆ ಒಂದು ಸಿದ್ದರಾಮಯ್ಯನವರ ಬಳಗ ಅವ್ರನ್ನ ಸೆಳೀತಾ ಇದೆ ಅನ್ನುವಂಥದ್ದು ಸದ್ಯಕ್ಕೆ ಏನು ಆ ಮೂಲಗಳಿಂದ ಬರ್ತಾ ಇರುವಂಥ ಮಾಹಿತಿ. ಇದು ನಮಗನ್ಸಿದ್ದು. ಸೊ ನಿಮಗೇನು ಅನ್ಸುತ್ತೆ, ನೀವು ಕೂಡ ಇದ್ರ ಬಗ್ಗೆ ಕಮೆಂಟ್ ಮಾಡಬಹುದು. ಮತ್ತಷ್ಟು ಈ ರೀತಿಯ ವಿಷಯಗಳ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ. Subscribe to One India and never miss an update. Download the One India app now.